ಕೊಲ್ಲೂರಿನ ಆಡಳಿತ ಮಂಡಳಿಯವ್ರನ್ನ ಮಾತಾಡ್ತಿದ್ದಾಯಿತು, ಸಾರ್ವಜನಿಕರನ್ನು ಮಾತಾಡ್ತಿದ್ದಾಯಿತು. ಆದರೆ ಈ ವಿಮಲಾನಂದ ಸ್ವಾಮೀಜಿಯ ಹಿನ್ನೆಲೆ ಏನು, ಅದರ ಬಗ್ಗೆ ಬಹುಶಃ ನೇರವಾಗಿ ಕೇಳಿದರೆ ಯಾರೂ ಕೂಡ ಬಾಯಿ ಬಿಡುವವರಲ್ಲ. ಹೀಗಾಗಿ ಒಂದು ಕುಟುಕು ಕಾರ್ಯಾಚರಣೆಯ ಮೂಲಕ ಕೆಲವು ಸತ್ಯವನ್ನು ಹೊರಗಿಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಎಷ್ಟರ ಮಟ್ಟಿಗೆ ಸತ್ಯ ಹೊರಬರುತ್ತೆ ಅಂತ. ಬನ್ನಿ. ಹಲೋ, ಇಲ್ಲಿಯವ್ರೆ ಹೀಗೆ ಬಂದಿದ್ವಿ. ಇಲ್ಲ ಇಲ್ಲೆಂತೋ ಈಗ ಈ ಸ್ವಾಮೀಜಿ ಯಾರನ್ನೋ ಒಬ್ಬರನ್ನ ಸಮಾಧಿ ಮಾಡಿರಂತಲೇ ಒಂದೇನೋ ಸುದ್ದಿ ಕೇಳ್ತೈತಲ್ಲ, ಎಂತ ಮಾಡ್ರಿ ಅದು ಯಾರು ಸ್ವಾಮೀಜಿ? ಅವರು ಸ್ವಾಮೀಜಿ ಅಂದರೆ ಮೂಲತಃ ಸ್ವಾಮೀಜಿ ಅಲ್ಲ. ಯಾರ ಹೆಸರು? ಹೆಸರು ಕೊರಗ ಅಂತ. ಕೊರಗ ಅಂತ ಅವ್ರ ಹೆಸರು. ಮೂಲತಃ ಅವರು ಮಂಗಳೂರು ಕಡೆಯವರು. ಬನ್ನಿ ಒಂದು 2 ನಿಮಿಷ ಮಾತಾಡುವ ಬನ್ನಿ. ಈಗ ಕೊರಗ ಅಂತ ಹೇಳ್ತಾ ಇರುವವರು ಇದಕ್ಕಿದ್ದಾಗ ಸ್ವಲ್ಪ ಟೈಮ್ ನಂತರ ಕಾವಿ ಬಟ್ಟೆ ಉಡ್ಲಿಕ್ಕೆ ಶುರು ಮಾಡಿದ್ರು. ಈ ಫುಲ್ ಬುರ್ಕ ಹಾಕ್ತಾರಲ್ಲ, ಸೈಬರ್ ಬುರ್ಕ ಹಾಕ್ತಾರಲ್ಲ, ಹಾಗೆ ಕಾವ್ಯದ್ದೊಂದು ಗೌನ್ ತರ ಹಾಕೊಳ್ತಾ ಇದ್ರು. ಅದು ಹಾಕೊಂಡು ಇಲ್ಲೆಲ್ಲ ಭಿಕ್ಷಾಟನೆ ಮಾಡ್ಕೊಂಡಿದ್ರು. ಹಾಗೆ ಅವರು ಭಿಕ್ಷಾಟನೆ ಮಾಡ್ಕೊಂಡು ಕೊನೆಗೆ ಇಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಗುಡಿಸಲು ಕಟ್ಕೊಂಡ್ರು. ಅನಂತರದಲ್ಲಿ ಅಲ್ಲಿ ಎಲ್ಲ ಈ ಬರುವವರು ಭಕ್ತಾದಿಗಳೆಲ್ಲ ಆಶ್ರಮ ಇದೆ ಅಂತ ಅವ್ರನ್ನಲ್ಲಿ ಕರ್ಕೊಂಡು ಹೋಗೋದು, ಅವ್ರ ಹತ್ರ ಎಲ್ಲ ಸ್ವಲ್ಪ ಡೊನೇಷನ್ ಕಲೆಕ್ಟ್ ಮಾಡೋದು, ಆಶ್ರಮ ಕಟ್ತೇನೆ ಹೇಗೆ ಅಂತ. ಕೊನೆಗೆ ಇವರು ಹಾಗೆ ಮತ್ತೆ ಇವರ ಹೆಸರು ಇದ್ದಕ್ಕಿದ್ದಾಗೆ ಇವರ ಹೆಸರನ್ನು ಚೇಂಜ್ ಮಾಡ್ಕೊಂಡ್ರು. ಏನಂತ? ವಿಮಲಾನಂದ. ಅಂದ್ರೆ ಕೊರಗ ಅಂತ ಇದ್ರು ಮೊದಲು. ಹೌದು, ಕೊರಗಾನವರೇ ವಿಮಲಾನಂದ ಅಂತ ಅವ್ರ ಹೆಸರನ್ನ ಬದಲು ಮಾಡ್ಕೊಂಡು. ಹೆಂಗೆ ಸನ್ಯಾಸಿ ಅಂದ್ರೆ ಈಗ ಅವ್ರೇನೀಗ ಸನ್ಯಾಸಿಗಳೆಲ್ಲ ಏನು ಕಟ್ಟುನಿಟ್ಟಾಗಿ ಎಲ್ಲ ಮಾಡೋಕ್ಕಲ್ಲ ಅದೆಂತ ಮಾಡಿಲ್ಲ. ಅವರು ಇಲ್ಲಿ ಅವರ ಆಶ್ರಮಕ್ಕೆ ಬರೋ ಒಂದು ಹೆಂಗಸಕ್ಕೂ ಕೆಲಸಕ್ಕೆ ಬರೋ ಹೆಂಗಸನ್ನೇ ಸಂಬಂಧ ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಸ್ವಾಮೀಜಿಯವರು ವಿಮಲಾನಂದ ಅಂದರೆ ಅನೈತಿಕ ಸಂಬಂಧ ಇತ್ತು. ಆ ಸಂಬಂಧದಿಂದ ಜನಿಸಿದ ಹುಡುಗನೇ ಈ ಜಯಾನಂದ ಅನ್ನುವ ಹುಡುಗ. ಓ, ಈಗ ಮಠದಲ್ಲಿ ಒಬ್ಬ ಜಯಾನಂದ ಅಂತ ಜಯಾನಂದ ಈಗ ಅವರು ವಿಮಲಾನಂದನ ಮಗನೇನಾ? ಮಗ. ಓಹೋ, ವಿಮಲಾನಂದ ಸ್ವಾಮೀಜಿ ಮಗ. ಓ, ಅಂದರೆ ಈಗ ಅವ್ರ ಕೆಲಸದವ್ರನ್ನೇ ಅಂತ ಯಾರದ ಅವರು ಈಗ ಒಂದು 8-10 ವರ್ಷ ಹಿಂದೆ ತೀರೋದ್ರು. ಅವಳು ಅದೇ ಮಠದಲ್ಲೇ ಇದ್ಲು ಕೊನೆಗೆ. ಮೊದಲು ಇವರು ಮಠದಲ್ಲೇ ಇದ್ದು. ವಿಮಲಾನಂದ ನೀವು ಹೇಳೋ ಪ್ರಕಾರ ವಿಮಲಾನಂದ ಸ್ವಾಮಿ ಅನೈತಿಕ ಸಂಬಂಧ ಇತ್ತು. ಮದುವೆಯಾಗಿ ಅಥವಾ ಧಾರ್ಮಿಕವಾಗಿ ಅವರೇನು ಇದಾಗಲಿಲ್ಲ. ಇವು ವಿಮಲಾನಂದರ ಬಗ್ಗೆ ಕೊಲ್ಲೂರು ತೆರೆಮರೆಯಲ್ಲಿ ಆಡಿಕೊಳ್ಳುವ ಮಾತುಗಳು. ಆದರೆ ನಾವು ಮಾತ್ರ ಇದೇನು ಅಂತ ಕೇಳಲಿಕ್ಕೆ ನೇರ ನಿತ್ಯಾನಂದ ಮಠಕ್ಕೆ ಹೋದ್ವಿ. ನಾನೀಗ ನಿಂತಿರುವಂತಹ ಸ್ಥಳ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆಯ ದೇವಾಲಯದ ಪಕ್ಕದಲ್ಲೇ ಇರುವಂತಹ ನಿತ್ಯಾನಂದ ಮಠ. ಏನೀಗ ವಿವಾದಕ್ಕೆ ಕಾರಣ ಆಗಿದೆ, ಆ ನಿತ್ಯಾನಂದ ಮಠದ ಮುಖ್ಯ ದ್ವಾರದ ಎದುರು ಭಾಗದಲ್ಲಿ ನಾನು ನಿಂತಿದ್ದೇನೆ. ಇಲ್ಲಿ ನೀವು ನಿತ್ಯಾನಂದ ಮಠದ ಬೋರ್ಡನ್ನು ಕೂಡ ನೋಡಬಹುದು. ಈ ಮಾರ್ಗವಾಗಿಯೇ ನಿತ್ಯಾನಂದ ಮಠಕ್ಕೆ ಹೋಗಬೇಕಾಗುತ್ತೆ, ಅಲ್ಲಿ ಸಮಾಧಿ ಇದೆ ಅನ್ನುವಂಥದ್ದು. ಅಲ್ಲಿಗೆ ಹೋಗುವ ಮುನ್ನ ನನ್ನ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಿ ತೋರಿಸ್ಲಿಕ್ಕೆ ಹೇಳ್ತೇನೆ, ನನ್ನ ಬಲಭಾಗಕ್ಕೆ ಪ್ಯಾನ್ ಮಾಡಲಿಕ್ಕೆ ಹೇಳ್ತೇನೆ. ಅಲ್ಲಿ ನಿಮಗೆ ಮೂಕಾಂಬಿಕೆಯ ವಾಲಗ ಮಂಟಪವನ್ನು ನೀವು ನೋಡ್ಬೋದು ಅನ್ನುವಂಥದ್ದು. ಈ ವಾಲಗ ಮಂಟಪದಲ್ಲಿ ಮೂಕಾಂಬಿಕೆಯ ಜನ್ಮಾಷ್ಟಮಿಯ ದಿನ ಉತ್ಸವವನ್ನು ನಡೆಸಬೇಕಾಗುತ್ತೆ. ಆದರೆ ಈ ಬಾರಿ ಇಲ್ಲಿ ಸಮಾಧಿ ಸೃಷ್ಟಿಯಾಗಿರೋದ್ರಿಂದ, ಸಮಾಧಿಯನ್ನು ಮಾಡಿರೋದ್ರಿಂದ ಈ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಇಲ್ಲಿ ಉತ್ಸವವನ್ನು ನಡೆಸಿಲ್ಲ ಅನ್ನುವಂಥದ್ದು. ಇನ್ನಷ್ಟು ಮುಂದಕ್ಕೆ ಹೋಗಿ ಮತ್ತಷ್ಟು ಪ್ಯಾನ್ ಮಾಡಿ ನನ್ನ ಕ್ಯಾಮ್ರಾಮನ್ಗೆ ತೋರಿಸ್ಲಿಕ್ಕೆ ಹೇಳ್ತೇನೆ. ಮತ್ತಷ್ಟು ಜೂಮ್ ಮಾಡಿದ್ರೆ ಅಲ್ಲಿ ದೂರದಲ್ಲಿ ನಿಮಗೆ ಒಂದು ದೇವಾಲಯ ಕಾಣುತ್ತೆ, ಅದು ಮಾರಿಗುಡಿ ಅನ್ನುವಂಥದ್ದು. ಈ ಮಾರಿಗುಡಿಯೇ ಮೂಕಾಂಬಿಕಾ ದೇವಾಲಯಕ್ಕೆ ಈ ಭಾಗದ ಗಡಿ ಅನ್ನುವಂಥದ್ದು. ಸ್ಥಳ ಸಂಪ್ರದಾಯದ ಪ್ರಕಾರ ಮೂಕಾಂಬಿಕಾ ದೇವಾಲಯಕ್ಕೆ 4 ಗಡಿಗಳಿವೆ. ಆ 4 ಗಡಿಗಳ ಪೈಕಿ ಈ ಭಾಗದಲ್ಲಿ ಮಾರಿಗುಡಿಯ ಗಡಿ ಅನ್ನುವಂಥದ್ದು. ಈ ಮಾರಿಗುಡಿಯ ಗಡಿಗಿಂತ ಒಳಭಾಗದಲ್ಲಿ ನಿತ್ಯಾನಂದ ಮಠ ಇದೆ. ಆ ನಿತ್ಯಾನಂದ ಮಠದ ಒಳಗೆ ಸಮಾಧಿಯನ್ನು ಮಾಡಲಾಗಿದೆ ವಿಮಲಾನಂದ ಸ್ವಾಮೀಜಿಯವರದ್ದು ಅನ್ನುವಂಥದ್ದು. ಆ ಕಾರಣಕ್ಕಾಗಿಯೇ ಕೊಲ್ಲೂರಿನಲ್ಲಿ ಈ ಒಂದು ವಿವಾದ ಸೃಷ್ಟಿಯಾಗಿದೆ. ಈ ಮಾರಿಗುಡಿಯ ಗಡಿಯಿಂದ ಒಳಭಾಗದಲ್ಲಿ ಸಮಾಧಿ ಮಾಡಿರೋದ್ರಿಂದ ಒಂದು ಸೂತಕದ ಛಾಯೆ ಇರುತ್ತೆ, ಹಾಗೂ ಇದು ಸ್ಥಳ ಸಂಪ್ರದಾಯಕ್ಕೆ ವಿರುದ್ಧ ಅನ್ನುವ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ವಿವಾದ ಸೃಷ್ಟಿಯಾಗಿದೆ. ಆ ವಿಮಲಾನಂದ ಸ್ವಾಮೀಜಿಯವರ ಸಮಾಧಿ ಇರುವಂತಹ ನಿತ್ಯಾನಂದ ಮಠಕ್ಕೆ ನಾನೀಗ ಹೋಗ್ತೇನೆ. ಆ ಸಮಾಧಿಯನ್ನು ಕೂಡ ನಿಮಗೆ ತೋರಿಸ್ತೇನೆ, ಹಾಗೂ ಆ ನಿತ್ಯಾನಂದ ಮಠದವ್ರನ್ನು ಕೂಡ ಮಾತನಾಡಿಸಿ ಅವರ ಅಭಿಪ್ರಾಯವನ್ನು ಕೂಡ ಪಡೀಲಿಕ್ಕಿದೆ. ಬನ್ನಿ ನಿತ್ಯಾನಂದ ಮಠಕ್ಕೆ ಹೋಗೋಣ, ಅಲ್ಲಿನ ಸಮಾಧಿ. ನಾನೀಗ
ನಾನೀಗ ನಿತ್ಯಾನಂದ ಮಠದ ಆವರಣದ ಭಾಗದಲ್ಲಿದ್ದೇನೆ, ನಿತ್ಯಾನಂದ ಮಠದ ಒಳಭಾಗದಲ್ಲಿದ್ದೇನೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು ಈಗ ವಿವಾದದ ಕೇಂದ್ರ ಬಿಂದು ಆಗಿರುವಂತಹ ವಿಮಲಾನಂದ ಸ್ವಾಮೀಜಿಯವರ ಸಮಾಧಿ. ಈ ನಿತ್ಯಾನಂದ ಮಠದವರೇ ಆದಂತಹ ಜಯಾನಂದ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನೇ ನಾನು ಪ್ರಶ್ನೆ ಮಾಡ್ತೇನೆ, ಅವರಿಂದಲೇ ಉತ್ತರ ಪಡಿತೇನೆ. ಜಯಾನಂದ ಅವರೇ, ಈಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ಈಗ ಇಡೀ ರಾಜ್ಯಾದ್ಯಂತ ಒಂದು ವಿವಾದದ ಕೇಂದ್ರ ಬಿಂದು ಆಗಿದೆ ಈ ಸಮಾಧಿ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಈಗ ದೇಗುಲದವರು ಹೇಳ್ತಾ ಇರುವಂಥದ್ದು 4 ಗಡಿಗಳಿವೆ. ಮೂಕಾಂಬಿಕಾ ಶ್ರೀ ಕ್ಷೇತ್ರ ಮೂಕಾಂಬಿಕಾ ದೇವಳಕ್ಕೆ 4 ಗಡಿಗಳಿವೆ. ಈ 4 ಗಡಿಗಳ ಪೈಕಿ ಒಂದು ಗಡಿ ಇದರ ಹಿಂಭಾಗದಲ್ಲಿರುವಂತಹ ಮಾರಿಗುಡಿ ಅನ್ನುವಂಥದ್ದು. ಆ ಮಾರಿಗುಡಿ ಗಡಿಯ ಒಳಭಾಗದಲ್ಲಿ ಸಮಾಧಿ ಇರೋದೇ ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆ ಮಾರಿಗುಡಿಯ ಒಳಭಾಗದಲ್ಲೇ ಸಮಾಧಿ ಮಾಡಿದ್ದು ಯಾಕೆ ಅನ್ನುವಂಥದ್ದು? ಸ್ವಾಮೀಜಿಯವರು ತೀವ್ರ ಅನಾರೋಗ್ಯ ಇದ್ದಾವಾಗ ನಾನು ಪ್ರಥಮವಾಗಿ ಪೂಜ್ಯ ಶ್ರೀ ನರಸಿಂಹ ಅಡಿಗರವರ ಹತ್ರ ಹೋಗಿ ಕೇಳಿದ್ದೇನೆ, ಸ್ವಾಮೀಜಿಯವರಿಗೆ ಸೌಖ್ಯ ಇಲ್ಲ, ಹೀಗೀಗ ಆಗುವ ಸಂದರ್ಭ ಉಂಟು, ನಾನು ಮಠದಲ್ಲಿ ಸಮಾಧಿ ಮಾಡ್ತೇನೆ, ತಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದೇನೆ. ನರಸಿಂಹ ಅಡಿಗರವ್ರನ್ನ ಏನು ಹೇಳಿದ್ರು ಅವರು? ಪೂಜ್ಯ ಶ್ರೀ ನರಸಿಂಹ ಅಡಿಗರವರು ಹೇಳಿದ್ರು, ನೀನು ನನ್ನ ವೈಯಕ್ತಿಕವಾಗಿ ನನಗೇನು ಕಾಣೋದಿಲ್ಲ, ಆದರೆ ನೀನು ಪ್ರಧಾನ ತಂತ್ರಿ ಅವರು ಏನು ಹೇಳ್ತಾರೆ, ದೇವಸ್ಥಾನಕ್ಕೆ ಮುಖ್ಯವಾಗಿ ಪ್ರಧಾನ ತಂತ್ರಿಗಳು ಅವರು ಏನು ಹೇಳ್ತಾರೆ ಹಾಗೆ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ಮಾಡ್ತೇನೆ ಅಂತ ನೀವು ನರಸಿಂಹ ಅಡಿಗರ ಗಮನಕ್ಕೆ ತಂದಿದ್ದೀರಾ? ಹೌದು, ಸ್ಪಷ್ಟ ಹೇಳಿದ್ದೇನೆ. ಬೇಡ ಅಂತ ಏನು ಹೇಳಿಲ್ವಾ? ಇಲ್ಲ, ಹಾಗೇನು ಹೇಳಲಿಲ್ಲ. ತಂತ್ರಿಗಳವ್ರ ಹತ್ರ ಕೇಳಿ, ತಂತ್ರಿಗಳು ಏನು ಹೇಳ್ತಾರೆ ಹಾಗೆ ಮಾಡಿ ಅಂತೇಳಿ ಅವ್ರು ಹೇಳಿದ್ದಾರೆ. ಇನ್ನೊಂದು ತಂತ್ರಿಗಳಿದ್ದಾರೆ ರಾಮಚಂದ್ರ ಅಡಿಗರು ಅಂತ, ಅವ್ರ ಹತ್ರ ಹೋಗಿ ಕೇಳಿದೆ. ಸನ್ಯಾಸಿಗಳಾದ್ರಿಂದ ಖಂಡಿತ ಮಾಡ್ಬೋದು, ಸಂಸಾರಿಗಳನ್ನ ಮಾಡಲಿಕ್ಕೆ ಈ ಗಡಿ ಇದು ಉಂಟಲ್ಲ ಅದಕ್ಕೆ ವಿರೋಧ. ಸಂಸಾರಿಗಳಾದರೂ ಮಾಡಲಿಕ್ಕಿಲ್ಲ, ಸನ್ಯಾಸಿಗಳಾದ್ರಿಂದ ಅವ್ರು ಮಾಡ್ಬೋದು. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ? ನನ್ನನ್ನು ಚಿಕ್ಕಂದಿನಲ್ಲೂ ನನ್ನ ಸಾಕಿದ್ದಾರೆ ಇಲ್ಲಿ. ಹೌದು, ನನ್ನನ್ನು. ಹೌದು. ನಿಮ್ಮ ಹಿನ್ನೆಲೆ, ಜಯಾನಂದರ ಹಿನ್ನೆಲೆ? ನಾನು ಇಲ್ಲೇ ಹುಟ್ಟಿ ಬೆಳೆದವ, ಕೊಲ್ಲೂರಿನಲ್ಲೇ ಹುಟ್ಟಿದವ. ಅದನ್ನು ಚಿಕ್ಕಂದಲೇ ಅವರೊಬ್ಬರೇ ಬಂದವರು ಇಲ್ಲಿಗೆ, ಶಿಷ್ಯರ ಗುರುಗಳ ಆಜ್ಞೆ ಪ್ರಕಾರ ಅವರೊಬ್ಬರೇ ಇಲ್ಲಿ ಮಠದಿಂದ ಇಲ್ಲಿಗೆ ಬಂದಿದ್ದಾರೆ ಕೊಲ್ಲೂರಿಗೆ. ಅದು ಯಾರು ತಲೆ ಬೋಳಿಸಿಕೊಂಡದಕ್ಕೆ ಯಾರು ಹೇಳ್ತಾರಂತೆ ಮಗ ಅಂತ ಇರಬೇಕು ಅಂತ. ಅವ್ರಿಗೆ ಸಂಸಾರ ಉಂಟಾ, ಮಗ ಉಂಟಾ? ಅವ್ರು ಏನು ಹೇಳಿದ್ರು, ನಮ್ಮ ಮುಖ್ಯ ಪುರೋಹಿತರೊಬ್ಬರು ಹೇಳಿದ್ರು ಏನು, ಅವರ ಶಿಷ್ಯರಲ್ಲಿ ಯಾರೇ ಆಗ್ಬೋದು, ಅದನ್ನು ಶಾಸ್ತ್ರಕ್ಕೆ ಕುಳಿತುಕೊಳ್ಳಿ. ವಿಮಲಾನಂದರ ಮಗ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿದ್ದು, ನನಗೆ ವರ್ತಮಾನ ಕೇಳಿದ್ದು. ನೀವಲ್ಲ? ಅಲ್ಲ, ಯಾರು ಇಲ್ಲಿ ಯಾರು ಹೇಳ್ತಾ ಇದ್ರಂತ, ಮಗ ಅಲ್ಲದೆ ಇದ್ರೆ ತಲೆ ಯಾಕೆ ಬೋಳಿಸಿಕೊಂಡ? ನಮ್ಮ ಮುಖ್ಯ ಪುರೋಹಿತರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವರ ಶಿಷ್ಯರಲ್ಲಿ ಯಾರೇ ಆದರೂ ಅಡ್ಡಿಲ್ಲ, ದೀಕ್ಷೆ 11 ದಿವಸ ಕೂತ್ಕೊಳ್ಬೇಕು, ಯಾರಾದರೂ ಅಡ್ಡಿಲ್ಲ ಅವ್ರ ಶಿಷ್ಯರು, ಆದರೆ ನೀವು ನೋಡಿಕೊಂಡವ್ರು ನೀವು, ಆದ್ರಿಂದ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನನಗೆ ಫೋನ್ ಮಾಡ್ತಾ ಇದ್ದಾರೆ ಎಲ್ಲರೂ. ನಾವೆಲ್ಲ ಉಗ್ರ ಪ್ರತಿಭಟನೆ ಮಾಡುವ ಆ ಬಗ್ಗೆ ನಾವೆಲ್ಲ ನಿಮ್ಮ ಬೆಂಬಲವಾಗಿದ್ದೇವೆ. ಉಗ್ರ ಪ್ರತಿಭಟನೆ ಮಾಡೋಣ, ಅದು ತೆಗೆಯುವುದಾದರೆ. ಒಟ್ಟಾರೆಯಾಗಿ ಏನು ಅಂತಿಮವಾಗಿ ನೀವು ಒಂದು ಖಂಡಿತ ಶಾಂತ ಮಾಡೋಣ, ಮುಗಿಸೋಣ, ಇಲ್ಲಿಗೆ ಮುಗಿಸೋಣ. ಇಡೀ ಕೊಲ್ಲೂರಿನ ಜನರ ಪೈಕಿ ಈ ಜಯಾನಂದ ಇಲ್ಲಿ ವಿಮಲಾನಂದರ ಸಮಾಧಿ ಮಾಡಿದ್ದು ಸರಿ ಎಂಬ ವಾದ ಮುಂದಿಡುತ್ತಿರುವವರು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ತಂತ್ರಿ ಮಂಜುನಾಥ್ ಅಡಿಗ. ಯಾರು ವಿಮಲಾನಂದ ಅಂತ ಹೇಳೋರು ಏನಿದ್ದಾರೋ ಅವರು ಬ್ರಾಹ್ಮಣರಲ್ಲ. ಅದು ಒಂದೇ ಉದ್ದೇಶ ಇಟ್ಟುಕೊಂಡು ಈ ಬ್ರಾಹ್ಮಣರು ಮತ್ತು ಕೆಲವು ಉತ್ತಮ ಜಾತಿಗಳು ಅವರನ್ನು ನೆಲಸಮ ಮಾಡಲಿಕ್ಕೋಸ್ಕರ ಹೂಡಿದಂಥ ಷಡ್ ತಂತ್ರ ಇದು. ಮಂಜುನಾಥ ಅಡಿಗರನ್ನ ಹೊರತುಪಡಿಸಿ ಕೊಲ್ಲೂರು ದೇವಸ್ಥಾನದಲ್ಲಿ ಮೂಕಾಂಬಿಕೆಗೆ ಪೂಜೆ ಮಾಡುವ ಇನ್ನಿಬ್ಬರು ಮುಖ್ಯ ಅರ್ಚಕರು ದೇವಾಲಯದ ಸಾಂಪ್ರದಾಯಿಕ ಗಡಿಯ ಒಳಗೆ ಸಮಾಧಿ ಮಾಡಿರುವುದನ್ನು ಒಪ್ಪುವುದಿಲ್ಲ, ಜಯಾನಂದರನ್ನು ಸಮರ್ಥಿಸುವುದಿಲ್ಲ. ಮಂಜುನಾಥ ಅಡಿಗರು ಹೇಳುವಂತೆ ಬ್ರಾಹ್ಮಣರು ಹಾಗೂ ಬ್ರಾಹ್ಮಣೇತರರು ಎಂಬ ಭಾವ ಕೊಲ್ಲೂರಿನಲ್ಲೇ ಇಲ್ಲ ಅಂತಾರೆ ನರಸಿಂಹ ಅಡಿಗ. ಇಲ್ಲಿ ನಮ್ಮ ದೇವಸ್ಥಾನ ತಾಪಸಮನ್ವಂತರದಿಂದ ಇಲ್ಲಿ ದೇವಿ ಉದ್ಭವವಾಗಿ ಸಾಮಾನ್ಯ ಒಂದು 1200 ವರ್ಷದಿಂದ ಶಂಕರಾಚಾರ್ಯ ಇಲ್ಲಿ ಪ್ರತಿಷ್ಠೆ ಮಾಡಿದರು. ಅದರಷ್ಟು ಪುರಾತನ ಏನಲ್ಲ ಅವ್ರ ಮಠ. ಇಲ್ಲಿ ಕೊಲ್ಲೂರಿನಲ್ಲಿ ದೇವಸ್ಥಾನವೇ ಪ್ರಧಾನ. ನರಸಿಂಹ ಅಡಿಗರ ಪ್ರಕಾರ ಇನ್ನು ಮುಂದೆಯೂ ಸಮಾಧಿ ದೇವಾಲಯದ ಗಡಿರೇಖೆಯ ಒಳಭಾಗದಲ್ಲಿರುವುದು ಶ್ರೇಯಸ್ಕರ ಅಲ್ಲ, ಮಾಡಿದ ಪೂಜೆಯ ಫಲ ಭಕ್ತರಿಗೆ ತಲುಪೋದಿಲ್ಲ. ಈ ಮಾತುಗಳನ್ನು ಇವರು ಭಾವನೆಗಳ ಹಿಡಿದಿಟ್ಟುಕೊಂಡೇ ಹೇಳಿದರು. ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್.